ಅನ್ನುವಂಥದ್ದು ಮತ್ತು ಅವು ಹೊರಳಿ ಬರ್ತಾವಿಲ್ಲೋ ಮರಳ್ತಾವಿಲ್ಲೋ ಅನ್ನೋಂಥ ಆತಂಕಗಳು ಇದ್ದಿದ್ದರಿಂದಾಗಿ ಈ ಸಲ ನಮ್ಮ KN ರಾಜಣ್ಣ ಅವರ ವಿರುದ್ಧವಾಗಿ ಒಂದಿಷ್ಟು ಅಲ್ಲಿ ಮೂಮೆಂಟು ಜೋರಾಗ್ತಾ ಇದೆ. ಇದರರ್ಥ KN ರಾಜಣ್ಣ ಒಬ್ಬರು ಮಾಡಿದ್ರಂತಲ್ಲ, ಅವ್ರ ಮಗನಿಗೂ ಸಾಲ ಅಲಿಸಿಕೊಂಡಿದ್ದು ಏನೇನೋ ಡಾಕ್ಯುಮೆಂಟ್ಗಳು ಕೇಳಿ ಬರ್ತಾ ಇದ್ದಾವೆಲ್ಲ ನಾವು. ಅಂದ್ರೆ ಅವು ವ್ಯವಹಾರಗಳು ಅಲ್ಲಿ ನಡೀತಾ ಇದ್ದಾವೆ. ಈ ಬ್ಯಾಂಕ್ಗಳು ಸರ್ಕಾರ ಮತ್ತು ಜನರ ಅದರಲ್ಲೂ ಜನಸಾಮಾನ್ಯರ ರೈತರ ಪರವಾಗಿ ಇರುತ್ತಿರುವಂಥ ಬ್ಯಾಂಕ್ಗಳು ಇವತ್ತು ಶುಗರ್ ಫ್ಯಾಕ್ಟ್ರಿ ಅದು ಶುಗರ್ ಲಾಬಿಗೆ ಬಗ್ತಾ ಇದ್ದಾವೆ ಅನ್ನೋಂಥ ಮಾತು. ಈಗ ನೋಡಿ DCCಯಲ್ಲೂ ಸಹಿತ DCC ಬ್ಯಾಂಕ್ನಲ್ಲೂ ವಿಶೇಷವಾಗಿ ಇಂಥ ಒಂದು ಕಂಪ್ನಿಗಳಿಗೆ ಬೇನಾಮಿ ಕಂಪ್ನಿಗಳು ಸಾಲ ಕೊಡ್ತಾ ಇದ್ದಾರಪ್ಪ ಅನ್ನುವಂಥದ್ದು. ಇತ್ತೀಚೆಗೆ ಒಂದು 12 ಎಕರೆಗೆ ಎಷ್ಟು 12 ಕೋಟಿಗೂ ಎಷ್ಟು ಕೊಟ್ಟಿದ್ದು ನಾವು ನೋಡಿದ್ದೀವಿ. ಏನಿದು ದುಡ್ಡ ಹಿಂಗೆ ತೆಗೆದುಕೊಂಡು ಹೋಗುವಂಥದ್ದು, ವ್ಯಾಪಾರಕ್ಕಾಗಿ ಉಪಯೋಗ ಮಾಡುವಂಥದ್ದು ಈ ಕೋಆಪರೇಟಿವ್ ಇದರದ್ದು ಏನು ನಮ್ಮ ಸಹಕಾರ ಸಂಘದ್ದು ಅನ್ನುವಂಥದ್ದು. ಅಂದ್ರೆ ಇವೆಲ್ಲ ಡೆವಲಪ್ಮೆಂಟ್ಗೆ ಏನು ತೋರಿಸ್ತಾ ಇದ್ದಾವಪ್ಪ ಅಂದ್ರೆ ಅದರಲ್ಲೂ ಕೆಲವೊಂದಿಷ್ಟು ಬ್ಯಾಂಕಲ್ಲಿ ದಿವಾಳಿ ಆಯ್ತಿದ್ದು ಆಯಿತು, ಮತ್ತೇನೋ ಆಯಿತು, ಎಲ್ಲನೂ ಆಯಿತು. ಅದರಲ್ಲೂ ಇವತ್ತು ಅಪೆಕ್ಸ್ ಬ್ಯಾಂಕ್ ಇದರಲ್ಲಿ ನಡೆದು ನೋಡಿದಾಗ ಇವು ಇನ್ನು ಉಳಿತಾವೇನಂತು ಸಹಕಾರ ಬ್ಯಾಂಕ್ಗಳು. ಯಾಕಂದರೆ ಸಹಕಾರ ತತ್ವಪ್ಪ ಅಂತಂದ್ರೆ ಒಬ್ಬರಿಗೊಬ್ರು ಸಹಾಯ ಮಾಡಿಕೊಂಡು ಜನಸಾಮಾನ್ಯರು ದುಡ್ಡು ತೊಗೊಂಡು ಜನಸಾಮಾನ್ಯರಿಗೆ ಹಂಚುವಂಥದ್ದು, ಅವ್ರ ಆರ್ಥಿಕ ಅಭಿವೃದ್ಧಿ ಮಾಡೋ ಸಲುವಾಗಿ ಇವೆಲ್ಲ ನಾವು ಮಾಡ್ಕೊಳ್ತಾ ಬಂದಂಥದ್ದು ಅಂತ. ಈಗ ನಮ್ಮ ದೇಶದಲ್ಲೇ ಈಗ ನೋಡ್ರಿ ಬದಿಯ ನಮ್ಮ ಮಹಾರಾಷ್ಟ್ರದಲ್ಲೇ ಈಗ ಮನೆ ತಿಳ್ಕೊಂಡು ಅಜಿತ್ ಪವಾರ್ ಅವರ ಮೇಲೆ ಇದು ಇಂಥ ಆರೋಪಗಳನ್ನು ಅವು ನಮ್ಮ ಕರ್ನಾಟಕದಲ್ಲಿ ಕಾಣ್ತಾ ಇದ್ವಿ ಇವತ್ತು ನಾವು. ವಿಶೇಷವಾಗಿ ಅದರಲ್ಲೂ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಾಲ ತೆಗೆದುಕೊಂಡಿದ್ದು ಈ ಅಪೆಕ್ಸ್ ಬ್ಯಾಂಕ್ನಿಂದ ಸರಿಯಾಗಿ ಮುಟ್ತಾ ಇಲ್ಲ, ಕಟಪಾಗಿದಾರ ಹಾಗೆ ಹಿಂದಿನ ಸಾಲ ಇರಲಿಕ್ಕಾಗಲಿ ಮತ್ತು ಮುಂದಿನ ಸಾಲ ತೆಗೆದುಕೊಂಡಾರ ಅಂತೇಳಿ ಅವ್ರ ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಮೇಲೂ ಆರೋಪಗಳು ಬಂದುಬಿಟ್ಟಿದ್ದಾವೆ. ಇದರ ಅಪೆಕ್ಸಲ್ಲಿ ಸಾಲ ತೊಗೊಂಡು ಮುಟ್ಟಿಸಿಲ್ಲ ಅನ್ನುವಂಥದ್ದು.